ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಆಯುಧಗಳಿಗೊಬ್ಬ ಬ್ರಾಂಡ್ ಅಂಬಾಸಿಡರ್ ಬೇಕಿತ್ತು. ಭಾರತದ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೂ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಪ್ರಚಾರ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನಾ ದೇಶಗಳ ಸುದ್ದಿ ಸಂಸ್ಥೆಗಳನ್ನು ಬುಕ್ ಮಾಡ್ಕೊಂಡು ಚೈನಾದ ಥರ ನಮ್ಮ ಆಯುಧಗಳ ಬಗ್ಗೆ ಕೂಡ ಬರೆಸೋದ್ರಲ್ಲಿ ಭಾರತದ ರಕ್ಷಣಾ ಉತ್ಪಾದಕ ವಲಯ ಎಲ್ಲೋ ಹಿಂದೆ ಬಿದ್ದಿದೆ ಅನ್ನಿಸ್ತಾ ಇತ್ತು. ಆದರೆ ಈಗ ಬ್ರಹ್ಮೋಸ್ಗೆ ಒಬ್ಬ ಒಳ್ಳೆಯ ರಾಯಭಾರಿ ಸಿಕ್ಕಿದ್ದಾನೆ. ಈ ಆಯುಧಗಳ ಬಗ್ಗೆ ಅದನ್ನು ತಯಾರು ಮಾಡಿದವರು ಹೇಳೋದಕ್ಕಿಂತ ಅದರಿಂದ ಒದೆ ತಿಂದವರು ಹೇಳಿದ್ರೇನೆ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಈಗ ಭಾರತದ ಮಿಸೈಲ್ಗಳಿಗೆ ತುಂಬಾ ಒಳ್ಳೆ ಬ್ರಾಂಡ್ ಅಂಬಾಸಿಡರ್ ಸಿಕ್ಕಿದ್ದಾನೆ. ಆತನ ಹೆಸರು ಶಹಬಾಜ್ ಶರೀಫ್, ಬ್ರದರ್ ಆಫ್ ನವಾಜ್ ಶರೀಫ್, ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್. ಗೆಳೆಯರೆ, ಶರೀಫ್ ಈಗ ಯಾವ ದೇಶಕ್ಕೆ ಹೋಗ್ತಾನೆ, ಅಲ್ಲಿ ಬ್ರಹ್ಮೋಸ್ ಮೂಲಕ ಭಾರತ ನಮ್ಮ ಏರ್ ಬೇಸ್ಗಳನ್ನ ಏರ್ಪೋರ್ಟ್ಗಳನ್ನ ಹೊಡೆದು ಕೆಡುತ್ತು ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ಆತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಾವು ನಮಾಜ್ ಮಾಡಿ ಭಾರತದ ವಿರುದ್ಧ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದ್ರೆ ನಮಾಜ್ ಮಾಡುವ ಮೊದಲೇ ಭಾರತ ನಮಗೆ ಹೊಡೆಯೋದಕ್ಕೆ ಶುರು ಮಾಡ್ತು ಅಂತ ಇಸ್ಲಾಮಿಕ್ ದೇಶಗಳಲ್ಲಿ ಕಣ್ಣೀರು ಹಾಕ್ತಾ ಹೋಗ್ತಾ ಇದ್ದಾನೆ. ಮತ್ತೊಂದು ಕಡೆ ಚೈನಾದ ವಿರುದ್ಧ ರಕ್ಷಣಾ ತಂತ್ರಜ್ಞಾನದ ವಿಷಯದಲ್ಲಿ ಭಾರತ ಪಾಕಿಸ್ತಾನದ ನೆಲದಲ್ಲಿ ಗೆಲುವನ್ನ ಸಾಧಿಸಿದೆ ಅಂತ ಅಮೆರಿಕದ ರಕ್ಷಣಾ ತಜ್ಞರು, ಮಾಜಿ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇರೋದೇನು, ಹಾಗೆ ಅಮೆರಿಕದ ಸೇನಾಧಿಕಾರಿಗಳ ವಾದ ಏನು, ಬನ್ನಿ ನೋಡೋಣ. ಗೆಳೆಯರೆ, ಒಂದು ಯುದ್ಧವನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನಾವು ಗೆದ್ವಿ ಅಂತ ಮೊದಲು ಹೇಳಿಕೊಂಡು ಬರುವುದು ಲಾಭದಾಯಕ ಅಂತ ಚೈನಾದ ದಿ ಆರ್ಟ್ ಆಫ್ ವಾರ್ ಅನ್ನೋ ಪುಸ್ತಕದಲ್ಲಿ ಹೇಳಲಾಗಿದೆ. ಅಂದ್ರೆ ಯುದ್ಧಗಳ ಸಂದರ್ಭದಲ್ಲಿ ಪ್ರೊಪಗಂಡಾ ವಾರ್ ಅನ್ನೋದು ಕೂಡ ತುಂಬಾ ಮುಖ್ಯ ಅನ್ನೋದನ್ನ ಚೈನಾ ನಂಬಿದೆ. ಹಾಗೇನೆ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಶುರುವಾದ ಬೆನ್ನಲ್ಲೇ ತನ್ನ ಪಶ್ಚಿಮ ದೇಶಗಳ ಮೀಡಿಯಾ ಹೌಸುಗಳಲ್ಲಿನ ಕಾಂಟ್ಯಾಕ್ಟ್ಗಳು, ಹೂಡಿಕೆಗಳು ಎಲ್ಲವನ್ನ ಬಳಸಿಕೊಂಡು ಚೈನಾ ಭಾರತದ ವಿರುದ್ಧ ಸುದ್ದಿಗಳನ್ನು ಬರೆಸೋದಕ್ಕೆ ಶುರು ಮಾಡ್ತು. ರಾಯ್ಟರ್ಸ್, ನ್ಯೂಯಾರ್ಕ್ ಟೈಮ್ಸ್, ವಾಲ್ ಸ್ಟ್ರೀಟ್ ಜರ್ನಲ್, ಗ್ಲೋಬಲ್ ಟೈಮ್ಸ್, ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್, ಅಲ್ ಜಜೀರಾ ಮುಂತಾದ ಮಾಧ್ಯಮಗಳ ಮೂಲಕ ಚೈನಾದ ಯುದ್ಧ ವಿಮಾನಗಳು, ಚೈನಾ ತಂತ್ರಜ್ಞಾನ ಭಾರತವನ್ನ ಹೊಡೆದು ಕೆಡುತ್ತಾ ಇದೆ. ಆಕಾಶದಲ್ಲಿ ಭಾರತ ಲಾಕ್ ಆಗಿದೆ, ಭಾರತದ S-400ಗಳು ನಾಶ ಆಗಿವೆ, ಭಾರತದ ಏರ್ ಬೇಸ್ಗಳ ಮೇಲೆ ಚೈನಾದ J-10, PL-15 ಅಂತ ವಿಮಾನಗಳು, ಮಿಸೈಲುಗಳು ದಾಳಿ ಮಾಡಿವೆ ಅನ್ನೋ ಥರದ ಕಥೆಗಳನ್ನ ಬರೆಸೋದಕ್ಕೆ ಚೈನಾ ಶುರು ಮಾಡ್ತು. ಹೀಗೆ ಸುಳ್ಳು ಸುದ್ದಿಗಳನ್ನ ಬರೆಸೋದು ಕೂಡ ಯಾವ ಮಟ್ಟದ ರೋಚಕ ಘಟ್ಟವನ್ನು ಮುಟ್ಟಿತು ಅಂದ್ರೆ, ಭಾರತದ ರಫೇಲ್ ಯುದ್ಧ ವಿಮಾನವನ್ನ PL-15 ಬಳಸಿ ಹೊಡೆದು ಹಾಕಲಾಗಿದೆ. PL-15 ನಲ್ಲಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರಫೇಲ್ ಅನ್ನು ಗುರುತಿಸಿ ಫೈರ್ ಆಯಿತು. ಭಾರತದ ಅತ್ಯಂತ ಕಾಸ್ಟ್ಲಿ ವಿಮಾನ ರಫೇಲು J-10 ಮುಂದೆ ನಿಲ್ಲಲಿಲ್ಲ ಅಂತೆಲ್ಲ ಸುದ್ದಿಗಳು ಪ್ರಕಟ ಆಗ್ತಾ ಹೋದವು. ಪಶ್ಚಿಮದ ಮಾಧ್ಯಮಗಳ ಜೊತೆ ಅಲ್ ಜಜೀರಾದಂತಹ ಮಾಧ್ಯಮಗಳು ಕೂಡ ಇಂಥ ಸುದ್ದಿಯನ್ನ ಪ್ರಕಟಿಸ್ತಾ ಇದ್ರೆ, ಭಾರತದಲ್ಲಿನ ಕೆಲ ಮೀಡಿಯಾ ಹೌಸುಗಳು ಇದನ್ನ ಮಹಾಪ್ರಸಾದ ಅನ್ನೋ ಹಾಗೆ ರೀಪ್ರೊಡ್ಯೂಸ್ ಮಾಡ್ತಾ ಹೋದ್ವು. ಆದರೆ PL-15 ಅನ್ನೋ ಮಿಸೈಲಿಗೆ AI ಅನ್ನೋದರ ಬಳಕೆ ಆಗಿದೆಯಾ ಅನ್ನೋ ಬಗ್ಗೆ ಯಾರು ಕೂಡ ಯೋಚಿಸೋದಕ್ಕೆ ಹೋಗ್ಲಿಲ್ಲ. ಗೆಳೆಯರೆ, PL-15 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಕೆಲಸ ಮಾಡೋದಿಲ್ಲ, ಅದು ರಡಾರ್ ಬೇಸ್ಡ್ ಮಿಸೈಲ್. ಇನ್ನು ರಫೇಲ್ ಅನ್ನಲ್ಲ, ಭಾರತದ ಯಾವ ಯುದ್ಧ ವಿಮಾನವನ್ನ ಹೊಡೆದು ಹಾಕೋದಿಕ್ಕೂ ಪಾಕಿಗಳಿಗೆ ಸಾಧ್ಯ ಆಗಲಿಲ್ಲ. ಅವ್ರು ಯಾವುದನ್ನ ಯುದ್ಧ ವಿಮಾನ ಅಂತ ಅಂದುಕೊಂಡ್ರು ಅದು ಯುದ್ಧ ವಿಮಾನ ಆಗಿರಲಿಲ್ಲ. ಬದಲಿಗೆ ನಮ್ಮ ಪ್ರಾಕ್ಟೀಸ್ ಟಾರ್ಗೆಟ್ ಅಥವಾ ಮಿಸೈಲ್ ಪರೀಕ್ಷೆಯ ಸಂದರ್ಭದಲ್ಲಿ ಬಳಸುವ ಟಾರ್ಗೆಟ್ ವಿಮಾನ ಅದಾಗಿತ್ತು. ಪಾಕಿಸ್ತಾನದ ರಡಾರ್ಗಳನ್ನ ಭಾರತ ಎಷ್ಟು ಅದ್ಭುತವಾಗಿ ಯಾಮಾರಿಸಿತ್ತು ಅಂದ್ರೆ, ಅವರ ರಡಾರ್ಗಳಲ್ಲಿ ರಫೇಲ್, ಸುಖಾಯ್, ಮಿರಾಜುಗಳು ಕಾಣಿಸ್ಕೊಂಡ್ವು. ಆದ್ರೆ ಅವರು ಫೈರ್ ಮಾಡಿದ ಮಿಸೈಲ್ಗಳು ಹೊಡೆದು ಹಾಕಿದ್ದು ನಮ್ಮ ಟಾರ್ಗೆಟ್ ಆಬ್ಜೆಕ್ಟ್ಗಳನ್ನ. ಇನ್ನು ಅವ್ರು ಹೇಳ್ಕೊಂಡಿದ್ದು ನಾವು ಭಾರತದ 5 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ವಿ ಅಂತ. ಅದಕ್ಕೆ ಸಾಕ್ಷಿಗಳೆಲ್ಲಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿವೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಹೇಳಿದ್ದ. ಆದ್ರೆ ಯಾವ ಸಾಕ್ಷಿಗಳೂ ಇಲ್ಲದೆ ಚೈನಾ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಬರೆಸಿ ತನ್ನ ಚೀಪ್ ರೇಟ್ ಯುದ್ಧ ವಿಮಾನ J-10ಗೆ ಪಬ್ಲಿಸಿಟಿ ಕೊಡಿಸೋ ಪ್ರಯತ್ನವನ್ನು ಮಾಡ್ತು. ಆದರೆ ಈಗ ಪಾಕಿಸ್ತಾನವೇ ಹೇಳ್ಕೊಳ್ತಾ ಇದೆ, ನಾವು ಬ್ರಹ್ಮೋಸ್ನಿಂದ ಒದೆ ತಿಂದ್ವಿ, ನಮ್ಮ ಏರ್ ಬೇಸ್ಗಳನ್ನ ಬ್ರಹ್ಮೋಸ್ ಬಳಸಿ ಭಾರತ ಹೊಡೆದು ಹಾಕ್ತು ಅಂತ. ಗೆಳೆಯರೆ, ಮೊನ್ನೆ ಸೀಸ್ಫೈರ್ ಆದಮೇಲೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನಾನಾ ಇಸ್ಲಾಮಿಕ್ ದೇಶಗಳಿಗೆ ಟೂರ್ ಮಾಡ್ತಾ ಇದ್ದಾನೆ. ಆತ ಎಲ್ಲಿಗೆ ಹೋಗಿ ಏನಾದರೂ ಹೇಳಬಾರದನ್ನ ಹೇಳ್ಬಿಟ್ಟಾನು ಅನ್ನೋ ಭಯಕ್ಕೆ, ಸತ್ಯ ಬಾಯ್ಬಿಟ್ರೆ ಗತಿ ಏನು ಅಂತ ಹೆದರಿ ಸೇನಾ ಮುಖ್ಯಸ್ಥ ಮುನೀರ್ ಕೂಡ ಪ್ರಧಾನಿಯ ಹಿಂದೆ ವೇರ್ ಎವರ್ ಯು ಗೋ ಡಾಗ್ ಮುನೀರ್ ಫಾಲೋಸ್ ಅನ್ನೋ ಹಾಗೆ ತಾನು ಕೂಡ ವಿದೇಶಿ ಪರ್ಯಟನೆ ಮಾಡ್ತಾ ಇದ್ದ. ಈ ತಂಡ ಟರ್ಕಿಗೆ ಹೋಯ್ತು, ಇರಾನಿಗೆ ಹೋಯ್ತು, ಅಲ್ಲಿಂದ ಅವರ ಇನ್ನೂ ಒಂದು ಮಿತ್ರ ದೇಶ ಅಜರ್ಬೈಜಾನ್ಗೆ ಕೂಡ ಹೋಯ್ತು. ಅಲ್ಲಿ ನಿಂತ್ಕೊಂಡು ಶಹಬಾಜ್ ಬ್ರಹ್ಮೋಸ್ಗೆ ಪ್ರಚಾರವನ್ನು ಕೊಟ್ಟ.
ಭಾರತ ನಮ್ಮ ಮೇಲೆ ಮಾಡಿದ ದಾಳಿಗೆ ಪ್ರತೀಕಾರವಾಗಿ ಭಾರತಕ್ಕೆ ಪಾಠ ಕಲಿಸಬೇಕು ಅಂತ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. 10ನೇ ತಾರೀಕು ಬೆಳಗ್ಗೆ ನಮ್ದು ಫಸ್ಟ್ ನಮಾಜ್ ಇರುತ್ತಲ್ಲ, ಫಜರ್ ನಮಾಜ್, ಅದನ್ನು ಮಾಡಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ನಾವು ಸ್ಕೆಚ್ ಹಾಕಿದ್ವಿ. ಫಜರ್ ನಮಾಜ್ ಆಗಬೇಕಿತ್ತು, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ವಿ. ಆದ್ರೆ ಭಾರತ ನಮ್ಗೆ ಆ ಅವಕಾಶನೇ ಕೊಡ್ಲಿಲ್ಲ. ಫಜರ್ ನಮಾಜ್ಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ. ನಾವು ನಮಾಜ್ ಮಾಡಬೇಕು ಅಂತ ಅಂದ್ಕೊಳ್ಳೋ ಹೊತ್ತಿಗಾಗ್ಲೇ ನಮ್ಮ ಏರ್ ಬೇಸ್ಗಳ ಮೇಲೆ ದಾಳಿ ಆಗಿತ್ತು. ಪಾಕಿಸ್ತಾನದ ನಾನಾ ಪ್ರಾವಿನ್ಸ್ಗಳಲ್ಲಿ ಭಾರತದ ಬ್ರಹ್ಮೋಸ್ ಮಿಸೈಲುಗಳು ಬಿದ್ವು. ಲಾಹೋರ್ ಸೇರಿದಂತೆ ಸಾಕಷ್ಟು ಏರ್ ಬೇಸ್ಗಳನ್ನ ಭಾರತ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತು. ಅವ್ರು ಹಾಗೆ ಮಾಡದೆ ಇದ್ದಿದ್ರೆ ನಾವು ನಮ್ಮ ಫಜರ್ ನಮಾಜ್ ಅನ್ನು ಮುಗಿಸಿ ಭಾರತದ ಏರ್ ಬೇಸ್ಗಳನ್ನ ನಾವೇ ಹೊಡೆದು ಹಾಕಿಬಿಡ್ತಿದ್ವಿ ಅಂತ ಶಹಬಾಜ್ ಹೇಳ್ಕೊಂಡಿದ್ದಾನೆ. ಆತನ ಬಾಯಲ್ಲಿ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಬಂದಿದೆ. ಅಲ್ಲಿಗೆ ಶಹಬಾಜ್ಗಿಂತಲೂ ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರು ನಮ್ಮ ಬ್ರಹ್ಮೋಸ್ಗೆ ಬೇರೆ ಯಾರೂ ಸಿಗೋದಿಲ್ಲ. ಇನ್ನು ಈ ಮಾತನ್ನ ಆತ ಹೇಳಿರೋದಿಲ್ಲಿ ಅಜರ್ಬೈಜಾನ್ನಲ್ಲಿ. ಅಜರ್ಬೈಜಾನ್ನ ಪಕ್ಕದಲ್ಲೇ ಅವರ ಶತ್ರು ಆರ್ಮೇನಿಯಾ ಇದೆ. ಆರ್ಮೇನಿಯಾಗೆ ಈಗಾಗಲೇ ಭಾರತ ಆಕಾಶ್ ಪಿನಾಕ್ ಆದಂತಹ ರಾಕೆಟ್ ಸಿಸ್ಟಮ್ಗಳನ್ನ, ಆರ್ಮರ್ಡ್ ವೆಹಿಕಲ್ಗಳನ್ನ, ಸ್ವಾತಿ ರಡಾರ್ಗಳನ್ನ ಎಲ್ಲ ಕೊಟ್ಟಿದೆ. ಆರ್ಮೇನಿಯಾ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳು ಇವೆ. ಈಗ ಆರ್ಮೇನಿಯಾಗೆ ಬ್ರಹ್ಮೋಸ್ ಅನ್ನ ಕೊಡ್ತೀವಿ ಅಂತ ಭಾರತ ಸುಮ್ಮನೆ ಹೇಳಿಬಿಟ್ರು ಸಾಕು. ಪಾಕಿಸ್ತಾನ ಮತ್ತು ಟರ್ಕಿಯ ಮಿತ್ರ ಅಜರ್ಬೈಜಾನ್ ಸಾಕಷ್ಟು ದಿನಗಳ ಕಾಲ ನಿದ್ದೆ ಕೂಡ ಮಾಡೋದಿಲ್ಲ. ಅಂತಹ ಕೆಲಸವನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲಿ ಮಾಡಿ ಹೋಗಿದ್ದಾನೆ. ಇನ್ನು ಭಾರತ ನಮ್ಮ ಏರ್ ಬೇಸ್ಗಳನ್ನ ನಾಶ ಮಾಡ್ತು ಅಂತ ಹೇಳ್ತಿರೋದು ಕೂಡ ಇದೇ ಮೊದಲೇನಲ್ಲ. ಇಸ್ಲಾಮಾಬಾದ್ ಅಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ರಾತ್ರಿ 2:30 ವೇಳೆಗೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ನನಗೆ ಫೋನ್ ಮಾಡಿ ಭಾರತ ನಮ್ಮ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದ ಅಂತ ಶಹಬಾಜ್ ಹೇಳಿದ್ದು ನಿಮಗೆ ನೆನಪಿರಬೇಕು. ಆಗ ಭಾರತದ ಯಾವ ಮಿಸೈಲ್ ದಾಳಿ ಮಾಡ್ತು ಅನ್ನೋದನ್ನು ಹೇಳಿರಲಿಲ್ಲ. ಈಗ ಅದನ್ನೂ ಕೂಡ ಶಹಬಾಜ್ ಹೇಳಿದಾನೆ. ನಮ್ಮ ಬ್ರಹ್ಮೋಸ್ಗೆ ಪಬ್ಲಿಸಿಟಿಯನ್ನ ಪಾಕಿಸ್ತಾನದ ಪ್ರಧಾನಿ ಕೊಡ್ತಾ ಇದ್ದಾನೆ. ಗೆಳೆಯರೆ, ಮತ್ತೊಂದು ಕಡೆ ಅಮೆರಿಕಾದ ನಿವೃತ್ತ ಸೇನಾಧಿಕಾರಿ ಮತ್ತು ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಚೈನಾದ ಪ್ರಾಕ್ಸಿಯ ರೂಪದಲ್ಲಿ ಹೋರಾಟ ಮಾಡಿದ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ನೆಲದಲ್ಲಿ ಚೈನಾನ ಸೋಲಿಸಿಬಿಡ್ತು ಅಂತ ಹೇಳಿದ್ದಾರೆ. ಚೈನಾದ ತಂತ್ರಜ್ಞಾನವನ್ನ, ಚೈನಾದ ಆಯುಧಗಳನ್ನು ಬಳಸಿ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡ್ತು. ಆದರೆ ಭಾರತದ ತಾಂತ್ರಿಕ ನೈಪುಣ್ಯತೆ ಮತ್ತು ಸ್ವದೇಶಿ ಆಯುಧ ಶಕ್ತಿಯ ಮುಂದೆ ಚೈನಾದ ತಂತ್ರಜ್ಞಾನ ವಿಫಲವಾಗಿದೆ ಅನ್ನೋ ಮಾತುಗಳನ್ನ ಸ್ಪೆನ್ಸರ್ ಹೇಳಿದ್ದಾರೆ. ಈತ ಅಮೆರಿಕಾದ ಮಾಜಿ ಸೇನಾಧಿಕಾರಿಯೂ ಹೌದು. ಮಾಡರ್ನ್ ವಾರ್ ಇನ್ಸ್ಟಿಟ್ಯೂಟ್ನ ಅರ್ಬನ್ ವಾರ್ಫೇರ್ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಈ ಸ್ಪೆನ್ಸರ್ ಕೆಲಸ ಮಾಡ್ತಿದ್ದಾರೆ. ಈತ ಭಾರತದ ಸ್ವದೇಶಿ ಆಯುಧ ತಂತ್ರಜ್ಞಾನ ಮತ್ತು ಪ್ರಗತಿಯನ್ನ ಮುಕ್ತವಾಗಿ ಕೊಂಡಾಡಿದ್ದಾರೆ. ಪಾಕಿಸ್ತಾನ ಚೈನಾ ಹಾಗೂ ಟರ್ಕಿಯ ಆಯುಧಗಳನ್ನು ಇಟ್ಟುಕೊಂಡು ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತಿತ್ತು. ಆ ಆಯುಧಗಳನ್ನು ಆಪರೇಟ್ ಮಾಡೋದಕ್ಕೆ ಕೂಡ ಟರ್ಕಿಯಾ ಮತ್ತು ಚೈನಾದ ಒಂದಷ್ಟು ಸೈನಿಕರು ಪಾಕಿಸ್ತಾನಕ್ಕೆ ಬಂದಿದ್ರು. ಚೈನಾ ಕೊಟ್ಟ ಯುದ್ಧ ವಿಮಾನಗಳು, ಚೈನಾದ ಮಿಸೈಲುಗಳು, ಚೈನಾದ HQ ಸಿರೀಸ್ನ ಏರ್ ಡಿಫೆನ್ಸು, ಚೈನಾದ ಸ್ಯಾಟಲೈಟುಗಳು, ಚೈನಾದ ಡ್ರೋನುಗಳು, ಹಾಗೆ ಟರ್ಕಿ ಕೊಟ್ಟ ಡ್ರೋನುಗಳನ್ನು, ಅಮೆರಿಕಾದ ರಡಾರ್ಗಳನ್ನು ಇಟ್ಕೊಂಡು ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತಿತ್ತು. ಆದರೆ ಭಾರತ ರಷ್ಯಾದ ಸಹಭಾಗಿತ್ವದಲ್ಲಿ ತಯಾರು ಮಾಡಿರುವ ಬ್ರಹ್ಮೋಸ್, ಇಸ್ರೇಲ್ ಸಹಭಾಗಿತ್ವದ ಹಾರ್ಪಿ, ಬರಾಕ್, ನಮ್ಮಲ್ಲೇ ತಯಾರಾದ ಆಕಾಶ್, ರಷ್ಯಾದ S-400, ನಾವೇ ಸಿದ್ಧಪಡಿಸಿಕೊಂಡ ಏರ್ಕ್ರಾಫ್ಟ್ ಗನ್ನುಗಳು, ಡ್ರೋನ್ ಕಿಲ್ಲರ್ಗಳನ್ನು ಬಳಸಿ ಪಾಕಿಸ್ತಾನದ ನೆಲದಲ್ಲಿ ಚೈನಾ ಮತ್ತು ಟರ್ಕಿಗಳನ್ನು ಬಗ್ಗುಬಡಿದಿದೆ. ಗೆಳೆಯರಲ್ಲಿ ಸಂಘರ್ಷ ಆಗಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಂತ ನಮಗೆ ಅನ್ಸಿದ್ರು, ಅಲ್ಲಿ ವಧೆ ತಿಂದದ್ದು ಪಾಕಿಸ್ತಾನ ಒಂದೇ ಅಲ್ಲ, ಚೈನಾ ಹಾಗೂ ಟರ್ಕಿಗಳು ಕೂಡ. ನೆಲ ಹಾಗೂ ಜನ ಪಾಕಿಸ್ತಾನಿಗಳು ಅಷ್ಟೇ. ತಂತ್ರಜ್ಞಾನ, ಆಯುಧಗಳು ಎಲ್ಲ ಚೈನಾ ಮತ್ತು ಟರ್ಕಿಗೆ ಸೇರಿದ್ವು. ಹೀಗಾಗಿ ಅಲ್ಲಿ ಭಾರತ ವಧೆ ಕೊಟ್ಟಿದ್ದು ಚೈನಾ ಹಾಗೂ ಟರ್ಕಿಗಳಿಗೆ. ಸೊ ಚೈನಾ ತಂತ್ರಜ್ಞಾನದ ಬಂಡವಾಳ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. 2020ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಭಾರತ ಚೈನಾಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ವಧೆ ಕೊಟ್ಟಿತ್ತು. ಅವತ್ತಿಗೆ ಚೈನಾ ಸೇನೆಯ ಬಗ್ಗೆ ಜಗತ್ತಿಗಿದ್ದ ಭ್ರಮೆಗಳೆಲ್ಲ ಕಳಚಿ ಹೋಗಿದ್ವು. ಯಾವ ಆಯುಧವೂ ಇಲ್ಲದೆ ಬರಿಗೈಯಲ್ಲಿ ಭಾರತದ ಯೋಧರು ಸುಮಾರು 40ಕ್ಕೂ ಹೆಚ್ಚು ಚೈನಾ ಸೈನಿಕರನ್ನ ಬಡಿದು ನೀರಿಗೆ ತಳ್ಳಿ ಕೊಂದು ಹಾಕಿದ್ರು. ಇನ್ನು ಈಗ ಚೈನಾ ತಂತ್ರಜ್ಞಾನದ ಬಣ್ಣವನ್ನ ಭಾರತದ ಯೋಧರು ಬಯಲು ಮಾಡಿದ್ದಾರೆ. ಇದು ಸ್ವದೇಶಿ ಆಯುಧಗಳ ಶಕ್ತಿ. ಆಯುಧಗಳಿಗಾಗಿ ಬೇರೆ ಯಾವ ದೇಶದ ಮೇಲೂ ನಾವು ಡಿಪೆಂಡ್ ಆಗದೇ ಇದ್ರೆ ಇಂಥದ್ದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಭಾರತದ ಆಯುಧಗಳಿಗೆ ಒಬ್ಬ ಹೊಸ ರಾಯಭಾರಿ ಸಿಕ್ಕಿರೋದು ಹಾಗೂ ಅಮೆರಿಕಾದ ರಕ್ಷಣಾ ತಜ್ಞರು ಭಾರತದ ಆಯುಧ ಶಕ್ತಿಯನ್ನ ಕೊಂಡಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.